ಇಸ್ರೇಲ್ ಹಮಾಸ್ ಯುದ್ಧ ಇನ್ನೇನು ಕಡಿಮೆ ಆಯಿತು ಎನ್ನುವಾಗಲೇ ಮತ್ತೆರಡು ದೇಶಗಳ ಮಧ್ಯೆ ಯುದ್ಧ ಶುರುವಾಗಿದೆ. ಗಡಿ ವಿಚಾರಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ವಾರ್ ನಡೀತಾ ಇದೆ. ಗುಂಡಿನ ಚಕಮಕಿಯಲ್ಲಿ ಪಾಕಿಸ್ತಾನದ 58 ಯೋಧರು ಸಾವನ್ನಪ್ಪಿದರೆ ಅಫ್ಘಾನ್ನ 9 ಸೈನಿಕರು ಅಸುನೀಗಿದ್ದಾರೆ. ಪರಿಸ್ಥಿತಿಯಂತೂ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇಸ್ರೇಲ್ ಹಮಾಸ್ ಬಳಿಕ ಮತ್ತೆರಡು ದೇಶಗಳ ವಾರ್. ಪಾಕ್ ಸೇನಾ ನೆಲೆ ಠಾಣೆಗಳ ಮೇಲೆ ಆಫ್ಘನ್ ದಾಳಿ. ಆಫ್ಘನ್ ಮೇಲೆ ಪಾಕಿಸ್ತಾನದಿಂದ ಮತ್ತೆ ಏರ್ ಸ್ಟ್ರೈಕ್. ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ಮುಗಿತಾ ಇದ್ದಂತೆ ಮತ್ತೆ ಎರಡು ದೇಶಗಳ ನಡುವೆ ಯುದ್ಧ ಆರಂಭವಾಗಿದೆ. ಮತ್ತೆ ಗಡಿ ವಿಚಾರಕ್ಕೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಈಗ ಯುದ್ಧ ಶುರುವಾಗಿದೆ. ಎರಡು ರಾಷ್ಟ್ರಗಳು ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ ಅಂತ ಹೇಳ್ತಾ ಇವೆ. ಮೊನ್ನೆ ಅಫ್ಘಾನ್ನ ರಾಜಧಾನಿ ಕಾಬೂಲ್ ಮೇಲೆ ಪಾಕಿಸ್ತಾನ ದಾಳಿ ಮಾಡಿತ್ತು. ಅದಕ್ಕೆ ನಿನ್ನೆ ರಾತ್ರಿ ಅಫ್ಘಾನಿಸ್ತಾನ ಕೂಡ ಪ್ರತಿಕಾರದ ದಾಳಿ ಮಾಡಿದೆ. ಪಾಕಿಸ್ತಾನದ ಡುರಾಂಡ್ ಗಡಿಯಲ್ಲಿ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು, ಪಾಕಿಸ್ತಾನದ ಸೇನಾ ನೆಲೆಗಳು ಠಾಣೆಗಳ ಮೇಲೆ ಅಟ್ಯಾಕ್ ಮಾಡಿದೆ. ಈ ದಾಳಿಯಲ್ಲಿ ಪಾಕಿಸ್ತಾನದ 58 ಯೋಧರು ಸಾವನ್ನಪ್ಪಿದ್ದಾರೆ. ಜೊತೆಗೆ 20 ಪಾಕ್ ಶಿಬಿರಗಳನ್ನ ನಾಶ ಮಾಡಿದ್ದಾರೆ. ಇನ್ನು ಆಫ್ಘನ್ ದಾಳಿ ಮಾಡ್ತಾ ಇದ್ದಂತೆ ಪಾಕಿಸ್ತಾನ ಅಲರ್ಟ್ ಆಗಿದೆ. ಖೋಸ್ಟ್ ಪಂಕ್ತುಂಕ್ವಾ ಪ್ರದೇಶಗಳ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದೆ. JF-17 ಮಿರಾಜ್ 5 ಯುದ್ಧ ವಿಮಾನಗಳು ಫತಾಹ್ ಮಿಸೈಲ್ನಿಂದ ದಾಳಿ ಮಾಡಿದ್ದು, ಆಫ್ಘನ್ನ 9 ಸೈನಿಕರು ಸಾವನ್ನಪ್ಪಿದ್ದು 16 ನಾಗರಿಕರು ಗಾಯಗೊಂಡಿದ್ದಾರೆ. ಇದಾದ ಬಳಿಕ ಆಫ್ಘನ್ ಮತ್ತೆ ಸಿಡಿದೆದ್ದಿದೆ. ಗಡಿಯಲ್ಲಿ ಗುಂಡಿನ ಚಕಮಕಿ ನಡೆಸಿದ್ದು ಪಾಕ್ನ 5 ಯೋಧರು ಶರಣಾಗಿದ್ದಾರಂತೆ. ಅಲ್ಲದೆ ಪಾಕಿಸ್ತಾನಕ್ಕೆ ಸೇರಿದ 3 ಚೆಕ್ ಪೋಸ್ಟ್ಗಳನ್ನು ವಶಕ್ಕೆ ಪಡ್ಕೊಂಡಿರುವ ಬಗ್ಗೆ ಮಾಹಿತಿ ಇದೆ. ಸದ್ಯ ಗಡಿಭಾಗದಲ್ಲಿ ಪರಿಸ್ಥಿತಿ ಕೈಮೀರಿದ್ದು ಜನ ಭಯಭೀತರಾಗಿದ್ದಾರೆ. ಒಟ್ಟಿನಲ್ಲಿ ಪಾಕ್ ಆಫ್ಘಾನ್ ಗಡಿಭಾಗದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಯಾವಾಗ ಏನಾಗತ್ತೋ ಗೊತ್ತಿಲ್ಲ. ಎರಡೂ ದೇಶಗಳಲ್ಲಿ ಸೈನಿಕರು ಅಲರ್ಟ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV5 ಕನ್ನಡ.